ನಮಸ್ಕಾರ. ಇವತ್ತು 2020-24ನೇ 71ನೇ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು, ಒಕ್ಕೂಟದ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರು ಆದಂಥ ಕಡೆಯಲ್ಲಿ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ TIPSM ನಿರ್ದೇಶಕರಾದಂಥ ಆಲಂಗೋಡ್ ಶಿವಣ್ಣ ಅವರು, ಮತ್ತು ಒಕ್ಕೂಟದ ನಿರ್ದೇಶಕರಾದಂಥ ರಘುಪತಿ ರೆಡ್ಡಿ ಅವರು, ಮಂಜುನಾಥ್ ಅವರು, ಶ್ರೀಧರ್ ಅವರು, ನಾಗಮಂಗಲ ಶಂಕರಣ್ಣ ಅವರು, ಮತ್ತು TIPSM ಉಪಾಧ್ಯಕ್ಷರು ಕವಿತಾ ಅವರು, ಮತ್ತು ನಿರ್ದೇಶಕರು, ಮತ್ತು ಅನೇಕ ಮಿತ್ರರು, ಅನೇಕ ಸಂಘ ಸಂಸ್ಥೆ, ನಮ್ಮ MPCS VSS ಅಧ್ಯಕ್ಷರು, ತಾವು ಇಲ್ಲೂ ಸಮೇತ ಅನೇಕ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಟೆಸ್ಟರು, ಇನ್ನೂ ಅನೇಕ ಸಹಕಾರ ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮೆಲ್ಲರ ಅದೃಷ್ಟ. ಈ ಒಂದು ಇಂಥ ಕಾರ್ಯಕ್ರಮಗಳು ಸಹಕಾರ ರಂಗದ ಕ್ಷೇತ್ರ ಅಭಿವೃದ್ಧಿಗಾಗಿ ಮಾಡೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಚಾಚು ತಪ್ಪದೆ ಕಾಯ ಮನಸ ವಾಚ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಯಾಕೆ ಅಂದರೆ ಇವಾಗ ಈ ಸಹಕಾರ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ, ನಾರ್ತು, ಕರಾವಳಿ, ಮಧ್ಯ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಯಾವ ರೀತಿ ಬೇಕಾದರೆ ಆ ರೀತಿ ಡೆವಲಪ್ಮೆಂಟ್ ಆಗಿದೆ. ನಮ್ಮಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಾವು ಸರ್ಕಾರ ಸಬ್ಸಿಡಿಗಳನ್ನು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಬ್ಸಿಡಿಗಳನ್ನು ತಗೊಳ್ಳೋದ್ರಲ್ಲಿ ಸಹಕಾರ ಕ್ಷೇತ್ರ ನಾವು ಇನ್ನೂ ಅಭಿವೃದ್ಧಿ ಆಗಿಲ್ಲ. ನಾವು ಹಿಂದೆ ಉಳಿದಿದ್ದೀವಿ. ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಅವಕಾಶ ಸಿಕ್ಕಾಗ ಸರ್ಕಾರದ ಗಮನಕ್ಕೆ ತಾವು ಬೇಕಾದರೆ ಒಂದು ಸರ್ವೆ ಮಾಡಿ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕಡೆ ಹೆಂಗಿದೆ ಸಹಕಾರ ಕ್ಷೇತ್ರ, ಆ ಕಡೆ ಹೆಂಗಿದೆ, ಆ ಕಡೆ ಎಷ್ಟೆಷ್ಟು ಸರ್ಕಾರ ಸವಲತ್ತುಗಳು, ಸಬ್ಸಿಡಿಗಳು, ಸರ್ಕಾರದ ಇಂಡಸ್ಟ್ರೀಸು ಏನು ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿ ಅಲ್ಲಿ ಜನರು ಉಪಯೋಗ ಮಾಡ್ಕೊತಾ ಇದ್ದಾರೆ, ಎಷ್ಟೆಷ್ಟು ಬೆನಿಫಿಟ್ಗಳಿದೆ ಅಂತೇಳಿ ತಾವು ಒಂದು ಸಲ ಪರಿಶೀಲನೆ ಮಾಡಿ ನೀವು ಸರ್ಕಾರದ ಗಮನಕ್ಕೆ ತಂದು ತಾವು ಮಾಡ್ತೀರಾ ಅಂತ ನಂಬಿಕೆನೂ ನಮಗಿದೆ. ಯಾಕೆಂದರೆ ತಮ್ಮಲ್ಲಿ ನಾನು ಇದನ್ನು ಕಂಡಿದ್ದೀನಿ. ತಾವು 1.5 ವರ್ಷ ಆದಮೇಲೆ ಶಾಸಕ ಆದಮೇಲೆ ನಿಮ್ಮದೇ ಆದಂಥ ವಿಭಿನ್ನ ಶೈಲಿಯಲ್ಲಿ ಮುಳಬಾಗಿಲು ತಾಲೂಕನ್ನು ನೀವು ಯಾವ ರೀತಿ ನಿಮ್ಮ ಆಡಳಿತ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನಿಮ್ಮ ಆಡಳಿತ ವೈಖರಿ ಮೆಚ್ಚುಗೆ ಆಗಿದೆ. ಯಾಕೆಂದರೆ ಎರಡನೇ ಮೀಟಿಂಗಲ್ಲಿ KDP ಮೀಟಿಂಗಲ್ಲಿ ನಾನು ಕೇಳಿದೆ, ವಿಲೇಜ್ ಅಕೌಂಟೆಂಟ್ಗಳು ವಿಲೇಜ್ಗಳಲ್ಲಿ ಇರಬೇಕು ಅಂತ ಒಂದ್ಸಲಿ ಅವರು ಧ್ವನಿ ಎತ್ತಿದ್ರು. ಇದುವರೆಗೆ ಯಾರು MLA, ಯಾಕೆಂದರೆ ವಿಲೇಜ್ ಅಕೌಂಟೆಂಟು ಪ್ರಾಮುಖ್ಯತೆ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಒಂದು ಇನ್ಕಮ್ ಸರ್ಟಿಫಿಕೇಟು, ಒಂದು ಯಾವುದಕ್ಕಾದ್ರಾಗಲ್ಲ, ಒಂದು ಖಾತೆ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ವಿಲೇಜ್ ಅಕೌಂಟೆಂಟ್ ಅವಶ್ಯಕತೆ ನಮ್ಮ ಜನರಿಗೆ, ರೈತರಿಗೆ ಇದೆ. ಅವ್ರು ಸಿಗ್ತಾ ಇಲ್ಲ. ಅದು ತಾವು ಹೇಳಿದ್ರಿ, ಅದನ್ನು ತಾವು ಮತ್ತೇನು ಸ್ವಲ್ಪ ಅದನ್ನು ಫೋರ್ಸಾಗಿ ಇಂಪ್ಲಿಮೆಂಟ್ ಬೇಕು. ಅವೆಲ್ಲ ಇರುತ್ತೆ, ಅದೆಲ್ಲನೂ ಇರುತ್ತೆ. ನಿಮ್ಮ ಆಲೋಚನೆ ಶೈಲಿ, ನೀವು ಜನರಿಗೆ ಯಾವ ರೀತಿ ಜನರ ಗಮನ, ರೈತರ ಅಭಿವೃದ್ಧಿ, ಕಾರ್ಮಿಕರ ಅಭಿವೃದ್ಧಿ, ಕೂಲಿ ಕಾರ್ಮಿಕರ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ. ಅದಕ್ಕೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಸಹಕಾರ ಕ್ಷೇತ್ರನೂ ತಾವು ಇದೊಂದು ಒತ್ತು ಕೊಡಬೇಕು, ಸರ್ಕಾರದ ಗಮನಕ್ಕೆ ತಂದು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಸಹಕಾರ ಕ್ಷೇತ್ರನ ತಾವು ಅಭಿವೃದ್ಧಿ ಮಾಡೋಕ್ಕೆ ಮುನ್ಸೂಚನೆಯಲ್ಲಿ ನಡ್ಕೊಂಡು ಹೋಗೋಕ್ಕೆ ತಾವು ಸಾಥ್ ಕೊಡಬೇಕು ಅಂತ ಮನವಿ ಮಾಡ್ತಾ, ಇದರ ಜೊತೆಗೆ ನಮ್ಮ ಮುಳಬಾಗಿಲಿನ TIPSM ಅಧ್ಯಕ್ಷರು, ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಸಮೇತ ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸುಮಾರು ಅವರು ರಾಜಕೀಯಕ್ಕೆ ಬಂದಾಗ್ಲಿಂದನೂ ಈ ಸಹಕಾರ ಕ್ಷೇತ್ರನ ಅವ್ರದೇ ಆದಂಥ ಒಂದು ವ್ಯತ್ಯಾಸದಲ್ಲಿ ಅವ್ರದ್ದೊಂದು ಡಿಫ್ರೆಂಟ್ ಶೈಲಿಯಲ್ಲಿ ಸಮೃದ್ಧಿ ಮಂಜುನಾಥ್ ಇರ್ಬೋದು, ಕೊತ್ತೂರು ಮಂಜುನಾಥ್ ಇರ್ಬೋದು, ಅವ್ರದ್ದೇ ಶೈಲಿ ಬೇರೆ, ಇವ್ರದ್ದೇ ಶೈಲಿ ಬೇರೆ. ಆದರೆ ಗಮನ ಒಂದೇ, ಏನು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದೇ ಒಂದು ಗಮನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ಏನಾಗಿದೆ ಅಂದರೆ, ನಿನ್ನೆ ನಮ್ಮ ಈ ಸಹಕಾರದಲ್ಲಿ ಈ ಸಾಲಿನಲ್ಲಿ 2024 ಸಾಲಿನಲ್ಲಿ ಕರ್ನಾಟಕ ಸಹಕಾರ ರಾಜ್ಯ ರತ್ನ ಸಹಕಾರ ರತ್ನ ಅಲ್ಲ ಪ್ರಶಸ್ತಿ, ಹೌದು ಗೊತ್ತು ನೀವು ಮಾಡಿದಿರಿ. ಅದಕ್ಕೆ ಅವರು ಎಲಿಜಿಬಲ್ ಕೂಡ ಮಾಡಿದಿರಿ. ನಾಳೆ ಬಾಗಲಕೋಟೆಯಲ್ಲಿ ನಮ್ಮ ತೋಟಗಾರಿಕೆ ವಿವಿಯಲ್ಲಿ ಅವರಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ನಾವು ಅವ್ರ ಗಮನಕ್ಕೂ ಎಲ್ಲಾನು ತಂದಿದ್ದೀವಿ, ಅವರು ಇದಕ್ಕೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ, ತಾವೆಲ್ಲಾನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹಳ್ಳಿಗಳ ಮಟ್ಟದಲ್ಲಿ
VSSN ಅವರು ಒಂದು 5-6 ವಿಲೇಜಲ್ಲಿ, MPCS ಅವರು 1-2 ವಿಲೇಜಲ್ಲಿ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು. ಈ ಒಂದು ಅದೃಷ್ಟ ಈ ಕ್ಷೇತ್ರಕ್ಕೆ ಬಂದಿರೋದು ಏನಾದರೂ ಆಗಲಿ ಅದೃಷ್ಟನೇ. ನನ್ನ ಲೆವೆಲ್ ನನ್ಗೆ ಅದೃಷ್ಟ, ನಿಮ್ಮ ಲೆವೆಲ್ ನಿಮ್ಗೆ ಅದೃಷ್ಟ, ಇನ್ನೊಬ್ಬ ಅದೃಷ್ಟ, MLA ಅವರು ಇರೋದಕ್ಕೆ ಅವ್ರದ್ದು ಅದೃಷ್ಟ. ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇರೋನು. ದಯವಿಟ್ಟು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಒಂದು ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುನ್ನಡೆಸೋಕ್ಕೆ ತಾವೆಲ್ಲ ಸಾಥ್ ಕೊಡ್ತೀರಿ ಅಂತ ಭಾವಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ತಮ್ಮ ಜೊತೆ 4 ಮಾತು ಹಂಚ್ಕೊಳ್ಳೋಕೆ ಅವಕಾಶ ಕೊಡ್ತೀನಿ. ನಮ್ಗೆ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.